ಮೀನಾಕ್ಷಿ, ನಾನು ನಿನ್ನನ್ನೇ ಹುಡುಕ್ತಾ ಹೋಗ್ತಾ ಇದ್ದೆ ಕಣೆ. ನಿನ್ನ ಹತ್ರ ಯಾವಾಗ ಮಾತಾಡ್ತೀನೋ ಅನ್ಸ್ಬಿಟ್ಟಿತ್ತು. ಯಾಕೆ ಸವಿತಾ ಇಷ್ಟೊಂದು ಹೆದರ್ತಾ ಇದೆಯಾ? ಏನಾಯ್ತು ಅಂತ ಹೇಳೆ. ಏನು ಹೇಳಿ ಮೀನಾಕ್ಷಿ, ನನ್ನ ಹಣೆ ಬರಾನ. ಆ ರಾಹುಲ್ ಯಾವ ರಾವ್ ಕಾಲದಲ್ಲಿ ನನ್ನ ಮಗಳು ಅಂಜಲಿ ಗಂಟು ಬಿದ್ನೋ, ಈಗ ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ದಾನೆ. ನನಗೆ ತುಂಬ ಭಯ ಆಗ್ತಿದೆ. ಯಾಕೆ ಹೆದರ್ತಾ ಇದೆಯಾ? ಅದೇನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳು. ಅವತ್ತು ದುಡ್ಡು ಇಸ್ಕೊಳೋದವನು ಮತ್ತೆ ಬಂದಿದ್ದಾನೆ, ಆದರೆ ಹೋಗ್ತಾನೆ ಇಲ್ಲ. ಅಂದರೆ ಈಗ ಅವನು ನಿಮ್ಮನೇಲೇ ಇದ್ದಾನಾ? ಅಲ್ಲ ಕಣೆ ಸವಿತಾ, ನಿನ್ನ ಗಂಡ ಸುಮ್ಮನೆ ಇದ್ದಾರಾ? ಅವ್ರು ಊರಿಗೆ ಹೋದವ್ರು ಇನ್ನೂ ಬಂದಿಲ್ಲ ಕಣೆ. ಇವನು ವೇಷ ಮರೆಸ್ಕೊಂಡು ಬಂದಿದ್ದಾನೆ. ನನಗೆ ಅವ್ನು ಗುರ್ತು ಸಿಕ್ಕಿಲ್ಲ. ಅವ್ನು ವೇಷ ತೆಗೆದು ಎಲ್ಲ ಹೇಳಿದ್ಮೇಲೆ ನನಗೆ ಅವ್ನು ಗುರ್ತು ಸಿಕ್ಕಿದ್ದು. ಹೌದಾ? ನಿನಗೆ ಗೊತ್ತಾಗಲಿಲ್ಲ, ಇನ್ನು ನಿನ್ನ ಗಂಡಂಗೆ ಏನು ಗೊತ್ತಾಗುತ್ತೆ ಅಂತ ನನ್ನ ಬಾಯೇ ಮುಚ್ಚಿಸ್ತಾನೆ. ನನ್ನನ್ನು ಅಕ್ಕ ಅಂತ ಬೇರೆ ಕರಿತಾ ಇದ್ದಾನೆ. ಇನ್ನು ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾನೋ ಇವನು. ನನಗಂತೂ ತುಂಬ ಭಯ ಆಗ್ತಾ ಇದೆ. ಪೊಲೀಸ್ರಿಗೆ ಹೇಳ್ತೀನಿ ಅಂದಿದ್ದಕ್ಕೆ ನೀನು ಹೇಳು, ನಾನು ವಿಡಿಯೋ ತೋರಿಸ್ತೀನಿ, ಇಬ್ಬರು ಒಟ್ಟಿಗೆ ಜೈಲಿಗೆ ಹೋಗೋಣ ಅಂತಾನೆ. ಬಂಡ ಅಂದರೆ ಬಂಡ ಕಣೆ ಅವನು. ಬಡ್ಡಿ ಮಗ, ನಾವೊಂದು ಹೇಳಿದ್ರೆ ಅವನು ಅದಕ್ಕೆ 10 ಸೇರಿಸಿ ಹೇಳ್ತಾನೆ. ಈಗ ಅವನೆಲ್ಲಿದ್ದಾನೆ? ನಾನು ಬಂದು ಸರಿಯಾಗಿ ಅವನಿಗೆ ಗ್ರಾಚಾರ ಬಿಡಿಸ್ಲಾ ಹೇಳು. ಮನೇಲಿಲ್ಲ, ಎಲ್ಲೋ ಹೋಗಿದ್ದಾನೆ. ಅಂಜಲಿ ಮನೆಗೆ ಹೋಗಿದ್ದಾನ ಅಂತ ನನಗೆ ಡೌಟು. ನೀನು ಹಿಂಗೆ ಹೆದರ್ಕೊಂಡು ಹೋಗ್ತಾ ಇರು, ಅವ್ನು ಹೆದರ್ಸ್ಕೊಂಡೇ ಹೋಗ್ತಿರ್ತಾನೆ. ನಿನ್ನಷ್ಟೇ ಅಲ್ಲ ಕಣೆ, ನಿನ್ನ ಮಗಳನ್ನೂ ಹೆದರ್ಸ್ತಾನೆ. ನಾನು ನೀನು ಲವ್ ಮಾಡ್ತಿರೋ ವಿಚಾರನ ನಿನ್ನ ಗಂಡಂಗೆ ಹೇಳ್ತೀನಿ ಅಂತ. ಆನಂದ್ಗೆ ಏನಾದರೂ ರಾಹುಲ್ ವಿಷಯ ಗೊತ್ತಾದರೆ ಅಂಜಲಿ ಭಾಳ ಖಂಡಿತ ಹಾಳಾಗತ್ತೆ. ಏನು ಮಾಡೋದು ಅಂತ ತೋಚದಿರೋ ಪರಿಸ್ಥಿತಿಗೆ ತಂದುಬಿಟ್ಟಿದ್ದಾನೆ ಅವ್ನು ನಮ್ಮನ್ನ. ಸವಿತಾ, ನೀನು ಧೈರ್ಯವಾಗಿರು. ಆದಷ್ಟು ಬೇಗ ನನ್ನ ಮಗನಿಗೊಂದು ಕೆಡ್ಡ ತೋಡೋಣ. ಆಯಿತು ಮೀನಾಕ್ಷಿ, ನೀನು ಹೇಳ್ದಂಗೆ ಮಾಡ್ತೀನಿ. ಮೊದಲು ನನ್ನ ಗಂಡನ ಸಂಭಾಳಿಸ್ತೀನಿ, ಆಮೇಲೆ ನೀನು ಹೇಳಿದ 2ನೇ ಐಡಿಯಾ ಮಾಡ್ತೀನಿ. ಅದಕ್ಕೆ ಮೀನಾಕ್ಷಿ, ಯಾವಾಗಲೂ ನೀನು ನನ್ನ ಜೊತೆನೇ ಇರಬೇಕು. ನೀನೇ ನನಗೆ ಧೈರ್ಯ. ನೀನು ನನ್ನ ಜೊತೆ ಇದ್ದರೆ ಆನೆ ಬಲ ಬರುತ್ತೆ ನನಗೆ. ಅದರಲ್ಲಿ ಏನಿದೆ ಬಿಡು ಸವಿತಾ, ನನಗೆ ನೀನು ಸಪೋರ್ಟು, ನಿನಗೆ ನಾನು ಸಪೋರ್ಟ್ ಅಷ್ಟೇ. ಸರಿ ಸರಿ, ನಾನೇನು ಹೊರಡ್ತೀನಿ. ಅವ್ನು ಬಂದುಬಿಟ್ರೆ ಕಷ್ಟ. ಸರಿ, ನೀನು ಬೇಗ ಹೊರಡು. ಆದರೆ ನಾನು ಹೇಳಿದ್ದನ್ನು ಮಾತ್ರ ಮರಿಬೇಡ. ಸರಿ, ಹೋಗು. ಏನು ಮಗ ಕೇಳಿ ಗಿಫ್ಟ್ ಬಾಕ್ಸ್ ಇಟ್ಕೊಂಡಿದ್ಯಾ? ಇದು ಸೀಕ್ರೆಟು, ಸದ್ಯಕ್ಕೆ ಏನು ಹೇಳಲ್ಲ. ಸಮಯ ಬಂದಾಗ ನಿಮಗೆ ಗೊತ್ತಾಗುತ್ತೆ. ನಡೀಲಿಂದ ಇಷ್ಟೊತ್ತಾದರೂ ಬರಲಿಲ್ವಲ್ಲ ಇವರು? ಬರ್ತಾರೆ ತಾನೆ? ಅಥವಾ ನನ್ನ ಜೊತೆ ತಮಾಷೆ ಮಾಡ್ತಾ ಇದ್ದಾರಾ? ಛೇ, ಹಾಗೆಲ್ಲ ಏನೂ ಇರಲ್ಲ. ಯಾವ ಕೆಲಸದ ಬ್ಯುಸಿಲಿದ್ದಾರೋ ಏನೋ. ಫೋನ್ ಮಾಡಲಾ? ಬೇಡ, ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ತೀನಿ. ನಿಮ್ಗಿಷ್ಟ ಅಂತ ಕಾಳಿನ ಪಲ್ಯ ಮಾಡಿದ್ದೀನಿ, ಊಟ ಮಾಡಿ. ಏಯ್, ಯಾರೇ ಅದು? ಯಾರಪ್ಪ ನೀನು? ಗೂಳಿ ತರ ನುಗ್ತಾ ಇದೆಯಲ್ಲ. ಪರಿಚಯ ಇಲ್ದವ್ರ ಮನೆಗೆ ಇಲ್ಲ ನುಗ್ತಾರೆ. ದೊಡ್ಡಪ್ಪ, ಸಮಾಧಾನ. ದೊಡ್ಡಪ್ಪ? ಯಾರೇ ನಿನ್ ದೊಡ್ಡಪ್ಪ?
ರೀ ಅವನು ದೊಡ್ಡಮ್ಮ, ನಾನು ಯಾರಂತ ನಾನೇ ಹೇಳ್ತೀನಿ. ನನ್ನ ಇಂಟ್ರೂ ನಾನೇ ಕೊಟ್ಟರೆ ಕೇಳೋರಿಗೂ ಕ್ಲಾರಿಟಿ ಇರುತ್ತೆ. ಹಾಂ, ನೀನು ಗೊತ್ತಾ ಸವಿತಾ ಇವನು ಯಾರು ಅಂತ? ಅದು ಇವನು ನಾನು. ದೊಡ್ಡಪ್ಪ, ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ವಾ, ನೀವು ಮೊದಲು ನನಗೆ ಆಶೀರ್ವಾದ ಮಾಡಿ. ದೊಡ್ಡಪ್ಪ ಮಗ ಮೊದಲನೇ ಬಾರಿ ಮೀಟ್ ಮಾಡ್ತಿದ್ದೀವಿ. ನಿಮ್ಮ ಆಶೀರ್ವಾದದ ಜೊತೆಗೆ ನನ್ನ ಪುರಾಣ ನಾನು ಶುರು ಮಾಡ್ತೀನಪ್ಪ. ಆಯ್ತು ಹೇಳಪ್ಪ. ದೊಡ್ಡಪ್ಪ, ನಾನು ನಿಮ್ಮ ಹೆಂಡತಿ ತಂಗಿ ಮಗ, ಅಂದರೆ ನಮ್ಮ ಸವಿತಾ ದೊಡ್ಡಮ್ಮ ಇದ್ದಾರಲ್ಲ, ಅವ್ರ ಕಜಿನ್ ಸಿಸ್ಟರ್ ಮಗ. ಹೌದಾ ಸವಿತಾ? ನಿನ್ಗೊಬ್ಳು ತಂಗಿ ಇದ್ದಾಳೆ ಅಂತ ನಂಗೆ ವಿಷಯನೇ ಗೊತ್ತಿರಲಿಲ್ಲ. ಇದೇನು ಹೊಸ ವಿಷಯ? ನೀವು ಹೇಳ್ತಿರೋದು ನಿಜನಾ? ಹೌದು ರೀ, ನಿಜ. ದೊಡ್ಡಪ್ಪ, ನಾನು ಹೇಳ್ತೀನಿ, ನಮ್ಮ ದೊಡ್ಡಮ್ಮಂಗೂ ನಮ್ಮ ಅಮ್ಮಂಗೂ ಸುಮಾರು 25 ವರ್ಷದ ಹಿಂದೆ ಒಂದು ದೊಡ್ಡ ಜಗಳ ಆಗಿತ್ತು. ಇಲ್ಲಿವರೆಗೂ ಅವ್ರನ್ನ ಇವ್ರು ಮಾತಾಡ್ಸಲ್ಲ, ಇವ್ರನ್ನ ಅವ್ರು ಮಾತಾಡ್ಸಲ್ಲ. ಇದು ಸರಿನಾ? ನೀವೇ ಹೇಳಿ. ಕಳ್ಳನ ಮಗ ಒಳ್ಳೆ ತಲೆ ಮೇಲೆ ಹೊಡೆದಂಗೆ ಕತೆ ಕಟ್ತಾ ಇದ್ದಾನೆ. ನೋಡು, ಬಂಧುಗಳು ನೆಂಟರು ಅಂದ್ರೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದಕ್ಕೋಸ್ಕರ ಸಂಬಂಧ ಕಳ್ಕೊಳಕ್ಕಾಗತ್ತಾ? ಸವಿತಾ, ಏನಮ್ಮ ನೀನು ಇಷ್ಟೊಂದು ಆಧಾರ ಸಾಧಿಸ್ಕೊಂಡು? ಅಲ್ಲ, ಈ ವಿಷಯನ ನನ್ನ ಹತ್ರ ಒಂದಿನೂ ಮಾತಾಡ್ಲಿಲ್ಲಲ್ಲ ನೀನು? ರೀ, ಮಾತುಕತೆ ಎಲ್ಲ ನಿಂತೇ ಹೋಗಿತ್ತು. ಸುಮ್ಮನೆ ನಿಮ್ಮ ತನಕ ಯಾಕೆ ಅಂತ ಹೇಳಿರಲಿಲ್ಲ ಅಷ್ಟೆ. ಹೋಗ್ಲಿ ಬಿಡು, ಈ ಹುಡುಗನ ದಸೆಯಿಂದಾದರೂ ನೀನು ನಿಮ್ಮ ತಂಗಿ ಮಾತಾಡೋವಾಗಲಿ. ಪಾಪ, ಇಷ್ಟು ಸಣ್ಣ ವಯಸ್ಸಲ್ಲಿ ಈ ಹಳೆ ಸಂಬಂಧ ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ದಾನೆ ಅಂದರೆ ಇವನ ಮನಸ್ಸು ಭಾಳ ದೊಡ್ಡದು ಕಣೆ. ಹೌದು, ಇಲ್ಲೆಲ್ಲಿರ್ತೀಯಪ್ಪ ನೀನು? ಇಲ್ಲೇ, ಇನ್ನೆಲ್ಲಿ? ಹಂಗಂದ್ರೆ ದೊಡ್ಡಪ್ಪ, ನಾನು ನಿಮ್ಮ ಜೊತೆಗೆ ಇರಬೇಕು ಅಂತ ಇಲ್ಲಿಗೆ ಬಂದಿದ್ದೆ. ಸುಮಾರು ಒಂದು 20ರಿಂದ 25 ದಿನವರೆಗೂ ಕೆಲಸ ಇದೆ. ಅಲ್ಲಿವರೆಗೂ ನಿಮ್ಮ ಜೊತೆಗೆ ಇರಬೇಕು ಅಂತ ಅಂದ್ಕೊಂಡೆ. ದೊಡ್ಡಪ್ಪ, ನಿಮಗಿಷ್ಟ ಇದೆ ಅಂದರೆ ಮಾತ್ರ ಈ ಮನೇಲಿ ಇರ್ತೀನಿ. ನಿಮಗಿಷ್ಟ ಇಲ್ಲ ಅಂದರೆ ನಾನು ಯಾವತ್ತೂ ಈ ಮನೆ ಕಡೆ ತಲೆ ಹಾಕಿ ಕೂಡ ಮಲಗಲ್ಲ. ಕಳಿಸ್ಬಿಡ್ರಿ, ಒಳ್ಳೆ ಚಾನ್ಸು. ಇಲ್ಲ ಅಂದರೆ ಜಿಗಣೆ ಕಚ್ಕೊಂಡಂಗೆ ಕಚ್ಕೊಂಡು ನಮ್ಮ ರಕ್ತ ಹೀರ್ಬಿಡ್ತಾನೆ. ಎಂತ ಮಾತಾಡ್ತೀಯಪ್ಪ? ಅಲ್ಲ, ಇಷ್ಟು ವರ್ಷ ಆದಮೇಲೆ ನಿಮ್ಮ ದೊಡ್ಡಮ್ಮನ್ನ ನಿಮ್ಮ ದೊಡ್ಡಪ್ಪನ ನೋಡ್ಕೊಂಡು ಇಲ್ಲಿ ತನಕ ಬಂದಿದ್ಯಾ? ಬೇಡ ಅಂತ ಹೇಳೋಂಥ ಕಟುಕ ಜನರಲ್ಲಪ್ಪ. ನಮ್ಮ ಮನೇಲಿ ನೀನು ಎಷ್ಟು ದಿನ ಆದರೂ ಇರ್ಬೋದು, ನಿನ್ಗೆ ಯಾವ ಸಂಕೋಚನೂ ಬೇಡ, ಸರಿನಾ? ನನ್ನ ಮುದ್ದು ದೊಡ್ಡಪ್ಪ, ನನ್ನ ಬಂಗಾರ ದೊಡ್ಡಪ್ಪ, ನೀವು ನಮ್ಮ ದೊಡ್ಡಮ್ಮದಷ್ಟೇ ಒಳ್ಳೆಯವ್ರು ದೊಡ್ಡಪ್ಪ. ಅದೆಲ್ಲ ಇರಲಪ್ಪ, ಮೊದಲು ಹೋಗಿ ಕೈ ಕಾಲು ಮುಖ ತೊಳ್ಕೊಂಬ. ಹಾಂ, ಊಟ ಮಾಡಿವಂತೆ. ನಾನು ಹಿಂಗೆ ಹೋಗಿ ಹಿಂಗೆ ಬರ್ತೀನಿ. ಹಾಂ, ಅಲ್ಲ ಸಂಗೀತಾ, ಏನು ಜಗಳ ಆಗಿತ್ತು ನಿಂದು? ರೀ, ಅದೊಂದು ದೊಡ್ಡ ಕತೆ. ಇವಾಗ ಇವನು ಬಂದಾಯ್ತಲ್ಲ, ಎಲ್ಲ ಸರಿ ಹೋಗುತ್ತೆ. ಆ ಹುಡುಗ ನೋಡಿದ್ರೆ ತುಂಬ ಒಳ್ಳೆ ಒಂಥರ ಕಾಣ್ತಾನೆ. ದೊಡ್ಡವ್ರ ಬಗ್ಗೆ ಎಷ್ಟು ಗೌರವ ಇದೆ, ಎಷ್ಟು ಸಂಸ್ಕಾರ ಇದೆ, ಸಂಬಂಧಗಳ ಬಗ್ಗೆ ಎಷ್ಟು ಕಾಳಜಿ ಇದೆ ನೋಡು ಅವನಿಗೆ. ಹಾಂ, ನಿಮ್ಮ ಕಣ್ಣಿಗೆ ಎಲ್ಲರೂ ಒಳ್ಳೆಯವ್ರ ಥರನೇ ಕಾಣ್ತಾರೆ ಬಿಡಿ. ದೊಡ್ಡಪ್ಪ, ದೊಡ್ಡಮ್ಮ ನಮ್ಮ ಬಗ್ಗೆ ಏನು ಹೇಳ್ತಿರೋ ಹಾಗಿದೆ. ದೊಡ್ಡಮ್ಮಂಗಿನ್ನು ನಮ್ಮ ಅಮ್ಮನ ಮೇಲಿನ ಕೋಪ ಕಮ್ಮಿ ಆಗಿಲ್ಲ ಅನ್ಸುತ್ತೆ. ಹಾಗೇನಿಲ್ಲಪ್ಪ. ಅಂದಾಗೆ ನಿನ್ನ ಹೆಸರೇನು ಹೇಳ್ದೆ? ನನ್ನ ಹೆಸರ ಅಂದಂಗೆ ರಾಧಾಶ್ಯಾಮಿ ಇದ್ದಿದ್ದು ಎಲ್ಲಿ ಹೇಳಿ? ಗೋಕುಲದಲ್ಲಿ. ನನ್ನ ಹೆಸರು ಗೋಕಲ್ ಅಂತ. ಒಳ್ಳೆ ಹೆಸರು, ನಿನ್ನ ಮನಸ್ಸಿನಾಗೆ ಇದೆ. ಕುತ್ಕೋಬಾ, ಊಟ ಮಾಡು, ಅಡುಗೆ ತಣ್ಣಗಾಗುತ್ತೆ. ಸವಿತಾ, ಇವನಿಗೊಂದು ತಟ್ಟೆ ಹಾಕಮ್ಮ.
ಹಲೋ, ಎಲ್ಲಿದ್ದೀರಾ? ನಾನು ನೀವು ಹೇಳಿದ ರೆಸ್ಟೋರೆಂಟಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಇಲ್ಲೇ ಇದ್ದೀನಿ, ನೀವೆಲ್ಲೂ ಕಾಣಿಸ್ತಾ ಇಲ್ವಲ್ಲ. ಯಾವ ಕಲರ್ ಡ್ರೆಸ್ ಹಾಕಿದ್ದೀರಾ? ನಾನು ಪೇಲ್ ಬ್ಲೂ ಕಲರ್ ಡ್ರೆಸ್ ಹಾಕಿದ್ದೀನಿ. ಅಂದರೆ ನೀವು RR ನಗರದಲ್ಲಿರೋ 1947 ರೆಸ್ಟೋರೆಂಟಲ್ಲಿ ಇದ್ದೀರಾ ತಾನೆ? ಹೌದು. ಅದು ಕೆಳಗಡೆ ನ್ಯಾಚುರಲ್ಸ್ ಅಂತ ಐಸ್ ಕ್ರೀಮ್ ಪಾರ್ಲರ್ ಇದೆಯಲ್ಲ, ಅಲ್ಲೇ ಅದ್ರ ಮೇಲ್ಗಡೆ 2nd ಫ್ಲೋರಲ್ಲಿ ಇದ್ದೀನಿ. ಆ ಐಸ್ ಕ್ರೀಮ್ ಪಾರ್ಲರ್ ಫೇಮಸ್ ಅಂತ ಆಟೋ ಅಣ್ಣ ಹೇಳ್ತಾ ಇದ್ರು, ನಾನು ಅಲ್ಲೇ ಇಳ್ಕೊಂಡೆ. ಓ ಗಾಡ್, ಹಾಗಾದರೆ ನೀವು ನಾನಿರೋ ಜಾಗದಿಂದ 2 ಕಿಲೋಮೀಟ್ರ್ ದೂರ ಇದ್ದೀರಾ. ಸಾರಿ, ನನ್ನಿಂದ ತಪ್ಪಾಯಿತು. 1947 2 ಅಂತ ನನಗೆ ಗೊತ್ತಿರಲಿಲ್ಲ. ಪರವಾಗಿಲ್ಲ ಬಿಡಿ, ನಾನೇ ಅಲ್ಲಿಗೆ ಬರಲಾ? ಬೇಡ ಬೇಡ, ನಾನೇ ಅಲ್ಲಿಗೆ ಬರ್ತೀನಿ, ನೀವು ಎಲ್ಲಿಗೂ ಬರಬೇಡಿ. ನೀವು 5 ನಿಮಿಷದಲ್ಲಿ ನಿಮ್ಮ ಮುಂದೆ ಇರ್ತೀನಿ, ಓಕೆನಾ? ಸರಿ, ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ. ಅರುಣ್, 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 ಎಲ್ಲೂ ಹೋದ ಇವನು? ಅರುಣ್, 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 ಅಮೃತ, ಅರುಣ್ ಎಲ್ಲಿದ್ದಾನೆ? ಸಂಗೀತ, ಅರುಣ್ ಎಲ್ಲಿ ನೋಡಿದ್ರಾ? ಈಗ ಫೋನ್ ರಿಸೀವ್ ಮಾಡಿದ್ರೆ ಅಮ್ಮ ಎಲ್ಲಿದೆಯಾ ಏನು ಅಂತ ಕೇಳ್ತಾರೆ. ಅವ್ರ ಹತ್ರ ಸುಳ್ಳು ಹೇಳಿ ಬಚಾವಾಗೋದು ತುಂಬ ಕಷ್ಟ. ಈಗ ಅಮ್ಮನ ಹತ್ರ ಮಾತಾಡೋಕ್ಕೆ ನಿಂತರೆ ರಾಂಗ್ ನಂಬರ್ ಹುಡುಗಿ ಮತ್ತೆ ಸ್ವಲ್ಪದಲ್ಲೇ ಮಿಸ್ ಆಗಿಬಿಡ್ತಾರೆ. ನೋ, ಈ ಸಲ ಮಿಸ್ ಆಗಬಾರ್ದು. ಆ ಹುಡುಗಿನ ನಾನು ನೋಡಲೇಬೇಕು. ರಾಹುಲ್, ಯಾಕೆ ಏನಾಯ್ತಕ್ಕ? ಯಾಕೆ ಇಷ್ಟು ಜೋರಾಗಿ ಕಿರ್ಚಿದ್ರಿ? ನನ್ಗೆ ಗಾಬರಿ ಆಗ್ಬಿಡ್ತು. ನನಗೆ ಹೀಗೆಲ್ಲ ಹೆದರ್ಸ್ಬಿಟ್ರಕ್ಕ. ಅಲ್ಲೇ ನನ್ನ ಹೃದಯ ಸೂಕ್ಷ್ಮ ಅಂತೆ ಸೂಕ್ಷ್ಮ. ಅಷ್ಟು ಬೇಗ ದೇವ್ರ ಪಾದ ಸೇದವನಲ್ಲ ನೀನು. ಅಲ್ಲ ಕಣೋ, ಯಾಕೋ ಹೋಗಿದೆ ಅಂಜಲಿ ಮನೆಗೆ? ಪಾಪ ಹತ್ಕೊಂಡು ಫೋನ್ ಮಾಡಿದ್ಲು ಗೊತ್ತಾ ಅವಳು? ಹೊಸದಾಗಿ ಮದುವೆ ಆದವಳು, ಗಂಡನ ಮನೇಲಿ ಇರೋಕ್ಕಾಗದೆ ತವ್ರ ಮನೆಗೆ ಬಂದು ಕೂತಿದ್ಲು. ಏನೋ ಮಾಡಿ ಅಲ್ಲಿ ಕಳಿಸಿದೀವಿ, ಈಗಷ್ಟೇ ಸಂಸಾರ ಶುರು ಮಾಡ್ತಿದ್ದಾಳೆ. ಯಾಕೋ ಅಲ್ಲಿ ಹೋಗಿದ್ದೆ? ಏನು ಹುಳಿ ಹಿಂಡಕ್ಕ? ನೋಡು ರಾಹುಲ್, ಅಂಜಲಿ ಸಂಸಾರದಲ್ಲಿ ಏನಾದರೂ ಆಟ ಆಡಕ್ಕೆ ಹೋದ್ರೆ ನಾನು ನಿನಗೆ ಸುಮ್ಮನೆ ಬಿಡಲ್ಲ. ಅಬ್ಬಬ್ಬಬ್ಬಾ ಅಕ್ಕ, ನಿಂಗೆ ಇಷ್ಟೊಂದು ಸಿಟ್ಟು ಬರುತ್ತಾ? ಓ, ನಿನ್ನ ಸಿಟ್ಟು ತಲೆಗೇರಿ ಗಿಬ್ಬಂತ ಇದೆ ನೋಡು. ಇವಾಗಲೂ ಮೈಯೆಲ್ಲ ನಡ್ಕ ಬರ್ತಿದೆ. ಅಲ್ಲಿ ನೋಡು ಕಾಲು. ಸಾಕ್ ನಿಲ್ಸೋ ನಿನ್ನ ನಾಟಕನ. ಯಾರ ಪರ್ಮಿಷನ್ ಕೊಟ್ರು ನಿಂಗೆ ಅಂಜಲಿ ಮನೆಗೆ ಹೋಗೋದಕ್ಕೆ? ಕೇಳ್ದಷ್ಟು ದುಡ್ಡು ಕೊಟ್ಟಿದ್ದೀನಿ ತಾನೆ, ಅಷ್ಟು ಸಾಲದು ಅಂತ ಈ ಮನೆಗೆ ಬಂದು ಜಾಂಡ ಊರಿದ್ಯಾ. ನನ್ನ ಗಂಡನ ಮುಂದೆನೆ ಇಲ್ದಿದ್ ನಾಟಕ ಆಡಿ ಅವ್ರನ್ನ ಮರಳು ಮಾಡ್ತಿದ್ಯಾ. ಮತ್ತ್ಯಾಕ ಹೋದೆ ಅಂಜಲಿ ಮನೆಗೆ? ಮನೆ ಹಾಳ. ಏನೇನೇನೇನು? ನಾನು ಅಂಜಲಿ ಮನೆಗೆ ಯಾಕೆ ಹೋಗಿದ್ದೆ ಅಂತ ನಿಂಗೆ ಕಾರಣ ಕೊಡ್ಬೇಕಾ? ನನ್ನ ಲವರ್ ಮನೆಗೆ ನಾನು ಹೋಗ್ತೀನಿ, ಅದಕ್ಕೆ ಯಾವ ದೊಣ್ಣೆನ ಹಾಕನ ಅಪ್ಪಣೆ ನನಗೆ ಬೇಕಾಗಿಲ್ಲ.
ಮೊದಲು ನಾವು ಇಬ್ಬರು ಮೀಟ್ ಮಾಡಬೇಕಾದ್ರೆ ನಿಮ್ಮ ಪರ್ಮಿಷನ್ ತೊಗೊಂಡು ಮೀಟ್ ಮಾಡ್ತಿದ್ವಿ. ಈಗೇನು ಹೊಸ್ದು? ಇಂಥ ಜೋರು ನನ್ನ ಹತ್ರ ಎಲ್ಲ ನಡೆಯಲ್ಲ. ಇಂಥವನ್ನೆಲ್ಲ ನಿನ್ನ ಸೌತಿ ಮಗಳಿದ್ದಾಳಲ್ಲ ಅಮೃತ, ಅವಳ ಹತ್ರ ಇಟ್ಕೋ. ಅಂಜಲಿ ನನ್ನ ಲವರು. ಅವಳು ಮೊದಲು ಪ್ರೀತಿ ಮಾಡಿದ್ದು ನನಗೆ, ನಿಂಗೂ ಗೊತ್ತು ತಾನೆ. ಇನ್ನೊಂದ್ಸಲ ಅಂಜಲಿನ ಲವರ್ ಗಿವರ್ ಅಂತ ಹೇಳಿದ್ರೆ ನಿನ್ನ ಮೊದಲನೇ ಪ್ರೀತಿನ ಮರೆಯೋದು ಅಷ್ಟು ಸುಲಭ ಅಲ್ಲ ಅಕ್ಕ. ನಾನೀಗ ಹೊಸ ವ್ಯಕ್ತಿಯಾಗಿ ನಿಮ್ಮ ಮನೆಗೆ ಬಂದಿದ್ದೀನಿ. ಆ ವ್ಯಕ್ತಿಗೆ ಅಂಜಲಿ ತಂಗಿ, ಅದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ನಿನ್ನ ಏನು ಸವಿತಾ, ಗೋಕುಲ್ ಮೇಲೆ ರೇಗ್ತಾರಂಗಿದೆ? ಏನು ನಡೀತಾ ಇದೆ ಅಕ್ಕ ತಮ್ಮರ ನಡುವೆ? ನಿಮಗೆ ಗೊತ್ತಲ್ಲ ದೊಡ್ಡಪ್ಪ, ದೊಡ್ಡಮ್ಮಂಗೆ ಮುಂಗೋಪ ಜಾಸ್ತಿ. ಸಿಟ್ಟು ಬಂದರೆ ಏನು ಎತ್ತ ಏನು ನೋಡೋದಿಲ್ಲ, ಹೊಡೆದಿಕ್ಕಂತ ಕೈ ಎತ್ಬಿಡ್ತಾರೆ. ಅಮೃತಾಗೂ ಹಾಗೆ ಅಲ್ವಾ? ಹೌದಾ ಸವಿತಾ, ನೀನು ಗೋಕುಲ್ ಮೇಲೆ ಕೋಪ ಮಾಡ್ಕೊಂಡು ಹೊಡಿಯಕ್ಕೆ ಹೋಗಿದ್ದ? ನೀವು ಸರಿ, ಅವನೇನೋ ಹೇಳ್ತಾನೆ ಅಂತ. ಇಷ್ಟು ದೊಡ್ಡ ಬೆಳೆದು ನಿಂತಿರೋ ಹುಡುಗಂಗೆ ಹೊಡೆಯೋಕ್ಕಾಗತ್ತಾ? ದೊಡ್ಡಪ್ಪ, ನಾನು ಹೇಳ್ತೀನಿ ಕೇಳಿ. ನಮ್ಮ ತಂಗಿ ಅಂಜಲಿ ಮನೆಗೆ ಹೋಗ್ಬೇಕಾದ್ರೆ ಹೂವು ಹಣ್ಣು ಏನು ತಗೊಂಡು ಹೋಗಿರ್ಲಿಲ್ಲ, ಹಂಗೆ ಹೋಗಿದ್ನಲ್ಲ, ಅದಕ್ಕೆ ದೊಡ್ಡಮ್ಮ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಷ್ಟೇ. ಶ್ರೀಮಂತರು ನಮ್ಮ ಬೀಗರು ಅವ್ರ ಯೋಗ್ಯತೆಗೆ ತಕ್ಕ ಹಾಗೆ ಉಡುಗೊರೆ ಕೊಡಬೇಕು ಅಂತ ಹೆಣ್ಣಿನ ಕಡೆಯವ್ರ ಧರ್ಮ ಅಂತ ಹೇಳ್ತಾ ಇದ್ಲು ಅಕ್ಕ. ನೀನು ಹೋಗಿ ಬಂದು ಮರ್ಯಾದೆ ಕಳೆದೆ ಅಂತ ಬೈತಾ ಇದ್ಲು ಅಕ್ಕ. ಆದರೂ ಮರ್ಯಾದೆ ಬಗ್ಗೆ ತುಂಬ ಗಮನ ಜಾಸ್ತಿ ಅಕ್ಕಂಗೆ. ಅಷ್ಟೇನಾ? ನಾನು ಏನೋ ಆಯಿತು ಅಂತ ಗಾಬರಿ ಆದೆ. ಚಿಕ್ಕ ಹುಡುಗ ಪಾಪ ಅವ್ನಿಗೆ ಏನು ಗೊತ್ತಾಗಲ್ಲ. ಅದು ಅಲ್ಲದೆ ನಮ್ಮ ಬೀಗರು ತಟ್ಟಿದ್ದಕ್ಕೆ ಮುಟ್ಟಿದ್ದಕ್ಕೆಲ್ಲ ಲೆಕ್ಕ ಹಾಕಲ್ಲ ಬಿಡಮ್ಮ. ಅದನ್ನೇ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಆದ್ರೆ ದೊಡ್ಡಮ್ಮ ಕೇಳ್ತಾನೆ ಇಲ್ಲ ದೊಡ್ಡಪ್ಪ. ದೊಡ್ಡಮ್ಮ ಎಷ್ಟೇ ಆದರೂ ದೊಡ್ಡವರಲ್ವಾ? ಸಾರಿ ದೊಡ್ಡಮ್ಮ, ಕ್ಷಮಿಸ್ಬಿಡಿ. ನೀವು ಕ್ಷಮಿಸಿದ್ದೀನಿ ಅನ್ನೋರ್ಗು ನಾನು ನಿಮ್ಮ ಕಾಲು ಬಿಡಲ್ಲ. ಆಯ್ತಾಯ್ತು, ಎದ್ದೇಳು. ಈ ಸಲ ಏನೋ ಹಾಗಾಗಿದೆ, ಇನ್ನೊಂದ್ಸಲ ಹಾಗಾಗಲ್ಲ. ಇನ್ನು ಮುಂದೆ ಹೋಗೋದು ಬರೋದು ಇದ್ದಿದೆ ಅಲ್ವಾ? ಆಗ ಒಳ್ಳೆ ಗಿಫ್ಟೇ ಕೊಡ್ತೀನಿ ನಮ್ಮ ತಂಗಿ ಅಮ್ಮಂಗೆ. ಸರಿನಾ ದೊಡ್ಡಮ್ಮ? ಕೊನೆಗೂ ಆ ರಾಂಗ್ ನಂಬರ್ ಹುಡುಗಿ ನೋಡೋ ಸಮಯ ಬಂತು.